ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ, ನಾಳೆ 24 ಧಾರವಾಡದಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡ ಮಕ್ಸಾ ಸಂಘಟನೆ ಜೊತೆಗೆ ವಿರೋಧ ಪಕ್ಷದ ನಾಯಕರು ಬರ್ತಾರಲ್ಲಿ ಜಾಯ್ನ್ ಆಗ್ತಾರೆ. ಆದ್ದರಿಂದ ತಾವು ಇಡೀ ರಾಜ್ಯದ ಎಲ್ಲ ಮೂಲೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ನಿಮಗೂ ಸಮಸ್ಯೆ ಇದೆ. ಇವತ್ತು ಕಾಂತಕುಮಾರ್ ಸರ್ ಆಗಿರ್ಬೋದು, ಇವತ್ತೆಲ್ಲ ನಮ್ಮ ಟೀಮ್ ಆಗಿರ್ಬೋದು, ನಿಮಗೋಸ್ಕರ ಒಂದು ಕಷ್ಟಪಡೋದು ಏನಪ್ಪ ಅಂದ್ರೆ, ಈ ರಾಜ್ಯದ ವಿದ್ಯಾರ್ಥಿಗಳು ಕಷ್ಟದಿರುವಂಥ ವಿದ್ಯಾರ್ಥಿಗಳು ಒಳ್ಳೆಯದ ಅಲ್ಲಂತೇಳಿ ನಮ್ಮ ಮಕ್ಸಾ ಸಂಘಟನೆ ಅಂದರೆ ಕಾಂತಕುಮಾರ್ ಸರು ನಮ್ಮೆಲ್ಲ ಟೀಮ್ ಹಗಲಿರುಳು ನಿದ್ದಲ್ಲೇ ನಾವು ಪ್ರಯತ್ನ ಮಾಡ್ತಿದ್ದೇವೆ. ದಯಮಾಡಿ ನಾವು ನಿಮಗೆ ಹೇಳೋದಷ್ಟೇ, ನಾಳೆಗೆ ಎಲ್ಲರೂ ಪಾಲ್ಗೊಳ್ರಿ. ಯಾಕಂದರೆ ಇವತ್ತು ಎಲ್ಲರೂ ಕುಡಿದಾಗ ಮಾತ್ರ ಇವತ್ತು ಈ ಸರ್ಕಾರ ಕೇಳ್ತದ. ದಯಮಾಡಿ ಎಲ್ಲರೂ ಜಾಯ್ನ್ ಆರಿ. ಇನ್ನೊಂದೇನಪ್ಪ ಅಂದ್ರೆ, ಉದ್ದೇಶ ಅಷ್ಟೇ ನಮ್ಮದು. ಒಂದೇನಪ್ಪ ಅಂದ್ರೆ, ನಾವೆಲ್ಲ ಚರ್ಚೆ ಮಾಡೋದು. ಕಾಂತಕುಮಾರ್ ಸರ್ ಏನು ಹೇಳ್ತಾರಪ್ಪ ಅಂದರೆ, ಯಾವಾಗಲೂ ಪದೇ ಸಕಾಲಕ್ಕೆ ನೇಮಕಾತಿ ಆಗಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತ ಕೇಳಿದ್ರೆ, ಕಡಿಮೆ ಶುಲ್ಕದಲ್ಲಿ ಫಾರ್ಮ್ ಆಗಬೇಕು, ಭ್ರಷ್ಟಾಚಾರ ಮುಕ್ತವಾದಂಥ ಪರೀಕ್ಷೆ ನಡಿಬೇಕು ಅಂಥೇಳಿ ಅವ್ರ ಕನಸು. ಆ್ಯಕ್ಚುಲಿ ಅದು ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಎಷ್ಟು ಸ್ಕ್ಯಾಮ್ ಆಗ್ತಾವ, ಅದು ನೋಡಿದ್ರೆ ಒಂಥರ ಭಾಳ ಬೇಜಾರು ಮಾಡ್ಕೊತಾರಾಗ್ತದೆ. ಸರ್ ನಾವೆಲ್ಲ ಟೀಮ್ ಮಾಡ್ಕೋತೇವೆ. ದಯಮಾಡಿ ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ಇವತ್ತೇನಪ್ಪ ಅಂದ್ರೆ, ವರ್ಷ ಪದೇ ಕರೆಕ್ಟಾಗಿ ನೇಮಕಾತಿ ಆಗಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಕಡಿಮೆ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕ ಇರಬೇಕು, ಫಾರ್ಮ್ ಫೀ ಇರಬೇಕು. ಜೊತೆಗೆ ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಿ ಹೆಂಗಪ್ಪ ಅಂದ್ರೆ ಪಾರದರ್ಶಕವಾಗಿ ನಡಿಬೇಕು. ಇನ್ನು ಮುಂದೆ ಏನಾದರೂ ನೀವು ಪಾರದರ್ಶಕ ಎಕ್ಸಾಮ್ ನಡಲಿಕ್ಕಂದ್ರೆ, ಆಮೇಲೆ ಇನ್ನೊಂದು ಕಡಿಮೆ ಫೀ ಮಾಡ್ಲಿಕ್ಕಂದ್ರೆ, ಆಮೇಲೆ ಇನ್ನೊಂದು ಇಲ್ಲಿ ಈ ನೇಮಕಾತಿ ಪ್ರಾರಂಭ ಮಾಡ್ಲಿಕ್ಕಂದ್ರೆ ನಾವು ಬಿಡುವುದಿಲ್ಲ. 31 ಜಿಲ್ಲೆಗಳಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ತಿರುಗಾಡಿ ನಾವು ಏನಪ್ಪ ಅಂದ್ರೆ ಜಾಗೃತ ಮೂಡಿಸಿ ಏನಪ್ಪ ಅಂದ್ರೆ ಈ ಸರ್ಕಾರಕ್ಕೆ ನಾವು ಬಿಸಿ ತಟ್ಟಿಸ್ತೇವೆ. ಇದು ಯಾವ ಕಾಲಕ್ಕೆ ನಾವು ಬಿಡುವುದಿಲ್ಲ. ಇದು ನೀವು ಎಚ್ಚೆತ್ತುಕೊಂಡು ದಯಮಾಡಿ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದೇನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡ್ರಿ. ಇವತ್ತು ಜರ್ಮನ್ ದೇಶ ಆಗಿರ್ಬೋದು, ಜಪಾನ್ ದೇಶದಲ್ಲಿ ಇವತ್ತು ಕಲಿಯುವಂಥ ಅಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಸಂಪೂರ್ಣವಾಗಿ ಎಲ್ಲ ಉಚಿತ ಇದೆ. ಬೇಕಾದ ಕೋರ್ಸ್ ಕಲೀಲಿ, ಅವರು ಮೆಡಿಕಲ್ ಕಲೀಲಿ, ಇವತ್ತು ಇಂಜಿನಿಯರಿಂಗ್ ಕಲೀಲಿ, ಯಾವುದೇ ಕೋರ್ಸ್ ಕಲಿಸೋದಕ್ಕೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ಉಚಿತ ಅದ. ನಮಗೇನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ರ ಅದು ಹೇಳಿ. ನಿಮಗೇನಪ್ಪ ನಮಗೆ ಅಷ್ಟು ಬೇಡ. ನಮ್ಮ ಸರಿಯಾದ ರೀತಿಯಲ್ಲಿ ಏನು ಮಾಡ್ರಪ್ಪ ಇಲ್ಲ ಹಂಗೆ ಅವ್ರದ್ದು ಉಚಿತ ಕುಳ್ಳಕ್ಕೆ ಹೋಗ್ಬೇಡ್ರಿ. ನಮಗೇನು ಮಾಡಿರಿ, ನೀವು ಜಸ್ಟ್ ಸರಿಯಾದ ರೀತಿ ನೇಮಕಾತಿ ಮಾಡಿರಿ. ಆಮೇಲೆ ಇನ್ನೊಂದು ಕಡಿಮೆ ಶುಲ್ಕ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ಎಕ್ಸಾಮ್ ಫಾರ್ಮ್ ಕಡಿಮೆ ಮಾಡಿರಿ. ಆಮೇಲೆ ಇನ್ನೊಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ನೀವು ಪ್ರಾರಂಭ ಮಾಡಿರಿ. ಅಲ್ಲಿವರೆಗೂ ನಾವು ಬಿಡುವುದಿಲ್ಲ. ದಯಮಾಡಿ ರಾಜ್ಯದ ವಿದ್ಯಾರ್ಥಿಗಳಿಗೆ ನಾನು ಕೈ ರಿಕ್ವೆಸ್ಟ್ ಮಾಡ್ತೀನಿ. ದಯಮಾಡಿ ನಮ್ಮ ಕಷ್ಟ, ಈ ಟೀಮದ ಕಷ್ಟ, ನಿಮಗಾಗಿ ಹಗಲು ಶ್ರಮಿಸುವಂಥ ಕಾಂತಕುಮಾರ್ ಸರ್ ನೋಡ್ರಿ, ಇವತ್ತು ಅರ್ಥ ಮಾಡ್ಕೊಳ್ರಿ. ಇವತ್ತು ಮನೆಗೆ ಹೋಗೋದಿಲ್ಲ ಅಂತ ಒಂದು ಕಷ್ಟ ಬದ್ರಂದಿ ಈ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ನಾವು ಹಗಲು ಕಷ್ಟಪಡ್ತೇವೆ. ಜೊತೆಗೆ ಇನ್ನೊಂದೇನಪ್ಪ, ನೀವು ಶ್ರಮ ಇರ್ತದ, ನೀವು ಯಾವುದಕ್ಕೆ ಅನ್ಕೋಬೇಡ್ರಿ. ನಾವು ಇನ್ನೊಂದೇನಪ್ಪ ಅಂದ್ರೆ, ಭಗವಂತ ನಾವು ಒಳ್ಳೇದ ಮಾಡ್ತೇವೆ. ನಾವೇನು ಯಾರಿಗೆ ಮೋಸ ಮಾಡಕ್ಕೆ ಕೊಟ್ಟಿಲ್ಲ. ದೇವರು ನಮ್ಮ ಜೊತೆ ಯಾವತ್ತಿರ್ತಾನ, ಆ ಭಗವಂತ ನಮ್ಮ ಜೊತೆ ಇರ್ತಾನ. ನಮ್ಮ ವಿರುದ್ಧ ಯಾರಾದರೂ ಷಡ್ಯಂತ್ರ ಮಾಡಿದ್ರೆ ಆ ಭಗವಂತ ನೋಡ್ತಾನೆ. ಯಾವಾಗಲೂ ಭಗವಂತ ಎಂದೂ ಕೈ ಬಿಡಲ್ಲ. ಯಾವಾಗಲೂ ಎಲ್ಲ ವಿದ್ಯಾರ್ಥಿಗಳು ನಾಳೆಗೆ ಶಾಂತವಾಗಿ ನೀವು ಭಾಗವಹಿಸ್ರಿ. ದಯಮಾಡಿ ನನ್ನ ಕೈಯಲ್ಲಿ ಕಲಿತಂಥ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬೇರೆ ವಿದ್ಯಾರ್ಥಿಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ನಮ್ಮ ವಿದ್ಯಾರ್ಥಿಗಳು ಬಂದು ನಾಳೆ ಜಾಯ್ನ್ ಆಗಿ ನಿಮಗೆ ಆಗುವ ಅನ್ಯಾಯನ ನಿರ್ಮೂಲನೆ ಮಾಡು ಅಂತ ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ. ನಮಸ್ತೆ.